ಸೆಪ್ಟೆಂಬರ್ 1ಕ್ಕೆ ಕೊನೆಯಾಗುತ್ತಾ ಬಿಬಿಎಂಪಿ ಆಡಳಿತ. ಸೆಪ್ಟೆಂಬರ್ 2ರಿಂದ ಜಿಬಿಎ ಜಾರಿಗೆ ಬರಲಿದೆಯಾ? ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಸೆಪ್ಟೆಂಬರ್ 1ಕ್ಕೆ ಬಿಬಿಎಂಪಿ ಆಡಳಿತ ಕೊನೆಯಾಗುತ್ತಾ ಅಖಂಡ ಬೆಂಗಳೂರನ್ನ ನೋಡ್ಕೊಳ್ತಾ ಇರೋದು ಬಿಬಿಎಂಪಿ. ಈಗ ಸೆಪ್ಟೆಂಬರ್ 2ರಿಂದ ಜಿಬಿಎ ಜಾರಿ ಬರಲಿದೆಯಾ ಅನ್ನೋ ಪ್ರಶ್ನೆ ಇದೆ. ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ. ಒಂದು ಬಿಬಿಎಂಪಿ ಇನ್ಮುಂದೆ 5 ಪಾಲಿಕೆಗಳಿಗಾಗಿ ಕಾರ್ಯನಿರ್ವಹಿಸ್ತವೆ. ಈಗಾಗಲೇ ಜಿಬಿಎ ತಿದ್ದುಪಡಿ ವಿಧೇಯಕ ಅನುಮೋದನೆ ಆಗಿದೆ. ಕಳೆದ ತಿಂಗಳು 5 ಪಾಲಿಕೆ ರಚನೆ ಸಂಬಂಧ ಅಧಿಸೂಚನೆಯನ್ನ ಕೂಡ ಹೊರಡಿಸಲಾಯಿತು. ಸೆಪ್ಟೆಂಬರ್ 2ರಿಂದ ಆಡಳಿತಕ್ಕೆ ಬರಲಿವೆ 5 ಪಾಲಿಕೆಗಳು. ಈಗಾಗಲೇ 5 ಪಾಲಿಕೆಗೆ ನೂತನ ಆಯುಕ್ತರು ಕೂಡ ಬರ್ತಾರೆ ಇನ್ನು ಮುಂದೆ. ಬಿಬಿಎಂಪಿ ಬೆಂಗಳೂರು ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಬೆಂಗಳೂರು ಕೇಂದ್ರ ಪಾಲಿಕೆಗಳಾಗಿ ಆಡಳಿತಕ್ಕೆ ಬರಲಿದೆ. ಅಂದರೆ 5 ಹಿರಿತನದ ಆಧಾರದ ಮೇಲೆ ಪಾಲಿಕೆ ಆಯುಕ್ತರನ್ನ ನೇಮಕ ಮಾಡಲಾಗುತ್ತೆ. ಸೆಪ್ಟೆಂಬರ್ 1ಕ್ಕೆ ಬಿಬಿಎಂಪಿ ಆಡಳಿತ ಬಹುಶಃ ಕೊನೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಏನ್ ಬೇಕಾದ್ರೂ ನಿರ್ಧಾರ ಆಗುತ್ತೆ. ಇನ್ನೂ ಸ್ವಲ್ಪ ತಡ ಆದ್ರೂ ಆಗಬಹುದು, ಅಚ್ಚರಿ ಅಂತೂ ಇಲ್ಲ. ಗಮನಿಸ್ತಾ ಇದ್ದೀವಿ ಹೊಸ ಕಚೇರಿಗಳು ಎಲ್ಲೆಲ್ಲಿ ಹಾಗಾದ್ರೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಬೆಂಗಳೂರು ಉತ್ತರ ಯಲಹಂಕ ತಾಲೂಕು ಕಚೇರಿ ಅನೆಕ್ಸ್ ಬಿಲ್ಡಿಂಗ್, ಬೆಂಗಳೂರು ದಕ್ಷಿಣ ಜಯನಗರದ ದಕ್ಷಿಣ ವಲಯ ಕಚೇರಿ, ಬೆಂಗಳೂರು ಪೂರ್ವ ಎಂಜಿ ರಸ್ತೆಯ ಯುಟಿಲಿಟಿ ಬಿಲ್ಡಿಂಗ್, ಇನ್ನು ಬೆಂಗಳೂರು ಪಶ್ಚಿಮ ಗೋವಿಂದರಾಜನಗರದ ಕನಕ ಭವನ. ಅಂದ್ರೆ ಹೊಸ ಕಚೇರಿಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಇನ್ನು ಬೆಂಗಳೂರು ಕೇಂದ್ರ ಬಿಬಿಎಂಪಿ ಕೇಂದ್ರ ಕಚೇರಿ ಅನೆಕ್ಸ್ ಬಿಲ್ಡಿಂಗ್, ಬೆಂಗಳೂರು ಉತ್ತರ ಯಲಹಂಕ ತಾಲೂಕು ಕಚೇರಿ ಅನೆಕ್ಸ್ ಬಿಲ್ಡಿಂಗ್. ಇನ್ನು ಹೊಸ ಕಚೇರಿ ಹುಡುಕಬೇಕು. ಹೊಸ ಪಾಲಿಕೆಗಳಿಗೆ ಆಯುಕ್ತರ ನೇಮಕ ಮಾಡಬೇಕು. ಕಚೇರಿ ಸಿಬ್ಬಂದಿಯನ್ನ ನೇಮಕ ಮಾಡಬೇಕು. ಇನ್ನು ತುಂಬಾ ಕೆಲಸ ಇದೆ. 5 ವಿಭಾಗಗಳಾಗಿ ವಿಂಗಡಣೆ ಆಗಿರೋದ್ರಿಂದ ಬಹಳಷ್ಟು ಕೆಲಸ ಅಂತೂ ಇದ್ದೇ ಇದೆ. ಪಾಲಿಕೆ ವ್ಯಾಪ್ತಿಯ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ಪಾಲಿಕೆ ವ್ಯಾಪ್ತಿಯ ವಾರ್ಡ್ಗಳಿಗೆ ಕಚೇರಿ ಹುಡುಕಬೇಕು. ಚಾಲೆಂಜ್ ಇದು, 5 ಪಾಲಿಕೆಗೆ ಇರುವಂತ ಚಾಲೆಂಜ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಸೆಪ್ಟೆಂಬರ್ 1ಕ್ಕೆ ಬಿಬಿಎಂಪಿ ಆಡಳಿತ ಕೊನೆ ಆಗ್ಬಿಡುತ್ತಾ ಅಂತ? ಖಂಡಿತವಾಗ್ಲೂ ರಾಮ್, ಏನಂತಂದರೆ ಸೆಪ್ಟೆಂಬರ್ 1ನೇ ತಾರೀಕು ಬಿಬಿಎಂಪಿ ಇತಿಹಾಸ ಪುಟ ಸೇರುತ್ತೆ. ಸೆಪ್ಟೆಂಬರ್ 2ನೇ ತಾರೀಕಿಂದ ಬಿಬಿಎಂಪಿ ಏನಿದೆ ಅದನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂತಹ ಒಂದು ಹೆಸರಿನಲ್ಲಿ ಅದು ಉಲ್ಲೇಖ ಆಗುತ್ತೆ. ಇದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ಈಗ ಜಿಬಿಎ ಪ್ರಾಧಿಕಾರವನ್ನು ಅಂದರೆ ಮಸೂದೆಯನ್ನು ಈಗಾಗಲೇ ವಿಧಾನಸೌಧದಲ್ಲೂ ಕೂಡ ಮಂಡಿಸುವಂಥ ಕೆಲಸವನ್ನು ಮಾಡಿತ್ತು. ಜೊತೆಗೆ 18 ದಿನಗಳ ಕಾಲ ಸಾರ್ವಜನಿಕ ಆಕ್ಷೇಪಣೆಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಈಗೆಲ್ಲದೂ ಕೂಡ ಮುಗ್ದೋಗಿದೆ. ಬಿಬಿಎಂಪಿ ಅಂದರೆ ರಾಜ್ಯ ಸರ್ಕಾರದ ಮುಂದಿರುವಂತಹ ಸವಾಲು ಏನಂತಂದ್ರೆ, ಈಗ ಬಿಬಿಎಂಪಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ ಕರೆಯುತ್ತೆ. ಜೊತೆಗೆ ಬಿಬಿಎಂಪಿ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡುವಂತಹ ನಿಟ್ಟಿನಲ್ಲಿ 5 ಪಾಲಿಕೆಗಳನ್ನಾಗಿ ಮಾಡುವಂಥ ಕೆಲಸಕ್ಕೂ ಕೂಡ ಈಗಾಗಲೇ ಸರ್ಕಾರ ಮುಂದಾಗಿದೆ. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಪಶ್ಚಿಮ, ಹಾಗೇನೆ ಬೆಂಗಳೂರು ಕೇಂದ್ರ ಅಂತ ಹೇಳಿ 5 ಪಾಲಿಕೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇದ್ರ ಬೆನ್ನಲ್ಲೇ 5 ಪಾಲಿಕೆಗಳಿಗೆ ಒಬ್ಬೊಬ್ಬ ಹಿರಿಯ IAS ಅಧಿಕಾರಿಗಳನ್ನು ನೇಮಕ ಮಾಡುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿರುತ್ತೆ. ಜೊತೆಗೆ ಈಗ ಇರುವಂತಹ ಬಿಬಿಎಂಪಿಯ ಕೇಂದ್ರ ಕಚೇರಿ ಏನಿದೆ ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮುಖ್ಯ ಕಚೇರಿಯಾಗಿ ಅದು ಕಾರ್ಯನಿರ್ವಹಣೆ ಮಾಡುತ್ತೆ. ಹೊಸದಾಗಿ ನಿರ್ಮಾಣ ಆಗಿರುವಂತಹ 5 ಪಾಲಿಕೆಗಳೇನಿದ್ದಾವೆ ಆ 5 ಪಾಲಿಕೆಗಳ ವ್ಯಾಪ್ತಿನೂ ಕೂಡ ಜಿಬಿ ಅಂಡರ್ ಅಲ್ಲಿ ಬರುತ್ತೆ. ಅಂದ್ರೆ 5 ಪಾಲಿಕೆಗಳಿಗೆ ಒಬ್ಬೊಬ್ಬರು ಹಿರಿಯ IAS ಅಧಿಕಾರಿ ಇರ್ತಾರೆ. ಅವರನ್ನ ಉಸ್ತುವಾರಿ ಮಾಡಲಿಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆಯುಕ್ತರೇನಿರ್ತಾರೆ ಅವರನ್ನ ಮುಖ್ಯ ಆಯುಕ್ತರು ಅಂತ ಹೇಳಿ ಕರೆಯುವಂತ ಕೆಲಸ ಆಗುತ್ತೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಭಾಗದಲ್ಲಿ ಬಿಬಿಎಂಪಿಯ ಮೇಯರ್ ಇಷ್ಟು ದಿನ ಅಂದ್ರೆ ಕಳೆದ 12-13 ವರ್ಷಗಳಿಂದ ಏನು ಆಡಳಿತ ನಡೆಸಿದಂತಹ ಬಿಬಿಎಂಪಿಯ ಮೇಯರ್ ಕಚೇರಿ ಏನಿದೆ ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧ್ಯಕ್ಷರ ಕೊಠಡಿ ಆಗುತ್ತೆ. ಅಂದ್ರೆ ಈಗ ಇರುವಂತಹ ಮಸೂದೆ ಪ್ರಕಾರ ಮುಖ್ಯಮಂತ್ರಿ ಯಾರಿರ್ತಾರೆ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಉಪಾಧ್ಯಕ್ಷ ಯಾರು ಅಂತಂದ್ರೆ ಬೆಂಗಳೂರು ನಗರ ಉಸ್ತುವಾರಿ ಯಾರು ವಹಿಸಿರ್ತಾರೆ ಆ ಸಚಿವರು ಯಾರಿರ್ತಾರೆ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಈಗಾಗಲೇ ಅಧ್ಯಕ್ಷ ಕಚೇರಿ ಆಗಿರ್ಬೋದು, ಉಪಾಧ್ಯಕ್ಷ ಕಚೇರಿಯನ್ನ ಸಿದ್ಧತೆ ಮಾಡುವಂತಹ ಕೆಲಸವನ್ನ ಈಗ ರಾಜ್ಯ ಸರ್ಕಾರ ಅಂದ್ರೆ ಬಿಬಿಎಂಪಿ ಮಾಡ್ತಾ ಇರುವಂತದ್ದು. ಇದು ಒಂದು ಭಾಗ. ಆದ್ರೆ ಮತ್ತೆ ಉಳಿದಂತಹ ಹೊಸದಾಗಿ ನಿರ್ಮಾಣ ಆಗಿರುವಂತಹ 5 ಪಾಲಿಕೆಗಳಿಗೆ ಕಟ್ಟಡ ಹುಡುಕುವ ಕೆಲಸನೂ ಕೂಡ ಆಗಿದೆ. ಅದು ಒಂದು ಟಾಸ್ಕ್ ಅನ್ನುವಂಥದ್ದಾಗಿದ್ರೆ ಮತ್ತೆ ಬಿಬಿಎಂಪಿ ವ್ಯಾಪ್ತಿನೂ ಕೂಡ
ವಿಸ್ತರಣೆ ಆಗಿದೆ. ಹೊಸ 5 ಪಾಲಿಕೆಗಳಿಗೆ ಬೇಕಾದಂತಹ ಸಿಬ್ಬಂದಿಗಳನ್ನು ನೇಮಕ ಮಾಡುವಂಥದ್ದು ಈಗ ದೊಡ್ಡ ತಲೆನೋವಾಗಿದೆ. ಯಾಕೆಂತಂದ್ರೆ ಇರುವಂತಹ BBMPಯಲ್ಲಿ ಈಗ 198 ವಾರ್ಡ್ಗಳಿತ್ತು. 198 ವಾರ್ಡ್ಗಳಲ್ಲಿ ಇರುವಂತಹ ಸಿಬ್ಬಂದಿಗಳನ್ನು ಯಾವ್ಯಾವ ವಾರ್ಡ್ಗಳಿಗೆ ಯಾವ್ಯಾವ ವಲಯಕ್ಕೆ ಹಂಚಿಕೆಯನ್ನು ಮಾಡಬೇಕು, ಅಗತ್ಯ ಇರುವಂತಹ ಕಚೇರಿಗಳನ್ನು ನಿರ್ಮಾಣ ಮಾಡಬೇಕು, ಇವೆಲ್ಲವೂ ಕೂಡ ದೊಡ್ಡ ಟಾಸ್ಕ್ ಆಗಿರುವಂಥದ್ದು. ನಾವು 5 ಪಾಲಿಕೆಗಳನ್ನು ಯಾವ್ಯಾವ ಸ್ಥಳಗಳಲ್ಲಿ ಗುರುತು ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ, ಬೆಂಗಳೂರು ಉತ್ತರ ಅಂತ ನಾವು ಬಂದಾಗ ಯಲಹಂಕ ತಾಲೂಕು ಕಚೇರಿ ಏನಿದೆ ಅಲ್ಲ, ಅದನ್ನು ಬೆಂಗಳೂರು ಉತ್ತರದ ಕೇಂದ್ರ ಕಚೇರಿಯನ್ನಾಗಿ ಮಾಡಲಾಗುತ್ತೆ. ಬೆಂಗಳೂರು ದಕ್ಷಿಣ ಅಂತಂದ್ರೆ ಇರುವಂತಹ BBMPಯ ಸೌತ್ ಝೋನ್ ಆಫೀಸ್ ಏನಿದೆ, ದಕ್ಷಿಣ ವಲಯದ ಕಚೇರಿಯನ್ನ ಬೆಂಗಳೂರು ದಕ್ಷಿಣ ವಲಯದ ಪಾಲಿಕೆಯ ಕೇಂದ್ರ ಕಚೇರಿ ಆಗುತ್ತೆ. ಪೂರ್ವ ವಲಯ ಅಂತಂದ್ರೆ ಯುಟಿಲಿಟಿ ಬಿಲ್ಡಿಂಗ್ ಏನಿತ್ತು MG ರಸ್ತೆಯಲ್ಲಿರುವಂಥ ಯುಟಿಲಿಟಿ ಬಿಲ್ಡಿಂಗ್, ಅದನ್ನ ಬೆಂಗಳೂರು ಪೂರ್ವ ವಲಯದ ಪಾಲಿಕೆಯ ಕೇಂದ್ರ ಕಚೇರಿಯಾಗಿ ಅದು ಕಾರ್ಯನಿರ್ವಹಣೆ ಮಾಡುತ್ತೆ. ಬೆಂಗಳೂರು ಪಶ್ಚಿಮ ಪಾಲಿಕೆಯ ಮುಖ್ಯ ಕಚೇರಿ ಅದು ಗೋವಿಂದರಾಜ್ ನಗರದ ಕನಕ ಭವನ ಆಗುತ್ತೆ. ಹಾಗೆಯೇ ಬೆಂಗಳೂರು ಕೇಂದ್ರ ಕಚೇರಿ ಯಾವುದು ಅಂತಾರೆ, ಈಗಿರುವಂತಹ BBMP ಕೇಂದ್ರ ಕಚೇರಿ ಏನಿದೆ ಅದು ಅನೆಕ್ಸ್ ಬಿಲ್ಡಿಂಗ್ ಏನಿದೆ ಅದು ಬೆಂಗಳೂರು ಕೇಂದ್ರ ಕಚೇರಿಯ ಮುಖ್ಯ ಕಚೇರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳುವಂಥ ಕೆಲಸ ಆಗಿದೆ. ಬೇಕಾದಂತಹ ಪೀಠೋಪಕರಣಗಳನ್ನು ಖರೀದಿ ಮಾಡುವಂಥದ್ದಾಗಿರ್ಬೋದು, ಕಚೇರಿಯಲ್ಲಿ ಯಾವ ರೀತಿಯಾಗಿ ಅದು ಇರಬೇಕಾಗುತ್ತೆ, ಕಾರ್ಯನಿರ್ವಹಣೆ ಮಾಡಬೇಕಾಗುತ್ತೆ, ಇದೆಲ್ಲದನ್ನು ಮಾಡಿಕೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ 5 ಪಾಲಿಕೆಗಳಿಗೆ ಅಗತ್ಯವಿರುವಂತಹ ಸಿಬ್ಬಂದಿಗಳನ್ನು ನೇಮಕ ಮಾಡುವಂಥ ಕೆಲಸ ಏನಿದೆ ಅದು ಹಂತ ಹಂತವಾಗಿ ಆಗ್ತಾ ಇದೆ. ಅದೆಲ್ಲದೂ ಕೂಡ ತಡವಾಗಿ ಆಗುತ್ತೆ. ಆದರೆ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ, ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ 1ಕ್ಕೆ BBMP ಅನ್ನುವಂಥ ಹೆಸರೇನಿದೆ ಅದು ಇತಿಹಾಸ ಪುಟ ಸೇರುತ್ತೆ. ಸೆಪ್ಟೆಂಬರ್ 2ನೇ ತಾರೀಕಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದು ಅಧಿಕಾರಕ್ಕೆ ಬರುತ್ತೆ. ರಾಮ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿ.